ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, BSc ನರ್ಸಿಂಗ್, AHS, BPT, BPO ಮತ್ತು ಡೆಂಟಲ್, ಮೆಡಿಕಲ್ ಅಂತ ಮುಂತಾದ ಕೋರ್ಸ್ಗಳ ಹಳೆಯ ವರ್ಷದ ಕ್ವಶನ್ ಪೇಪರ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೀವು ಗೂಗಲ್ಗೆ ಹೋಗಿ RGUJHS ಕ್ವಶನ್ ಪೇಪರ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಅದ್ರ ಮೇಲೆ ಫಸ್ಟ್ ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ಇಯರ, ಸೆಕೆಂಡ್ ಇಯರ, ಥರ್ಡ್ ಇಯರ್ ಅಂತ ಕೇಳ್ತೀನಿ. ಫಸ್ಟ್ ಇಯರ್ ಅಂತಿದ್ದರೆ ಫಸ್ಟ್ ಇಯರ್ ಸ್ಟೂಡೆಂಟ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅಕಸ್ಮಾತ್ ಏನು ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇದ್ದರೆ ಕೆಳಗಡೆ ಕಾಣಿಸ್ತಲ್ಲ ಅನದರ್ ಸ್ಟೂಡೆಂಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಫಸ್ಟ್ ಇಯರ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿ ಈಗ ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ. ನೀವೇನಾದರೂ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ಸ್ಟೂಡೆಂಟ್ ಕ್ಲಿಕ್ ಮಾಡಿದರೆ ನಿಮಗೆ ಯೂನಿವರ್ಸಿಟಿಯಿಂದ ರಿಜಿಸ್ಟರ್ ನಂಬರ್ ಬರುತ್ತೆ, ಅದನ್ನು ಹಾಕಿ ನೀವು ಲಾಗಿನ್ ಆಗ್ಬೋದು. ನಾನು ಇವಾಗ ಮೊಬೈಲ್ ನಂಬರ್ ಹಾಕಿ OTP ಸೆಂಡ್ ಮಾಡಿದ್ದೀನಿ. ಈ OTP ಹಾಕಿ ಲಾಗಿನ್ ಆಗ್ತಾಯಿದ್ದೀನಿ ನೋಡಿ. ಲಾಗಿನ್ ಆದಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮದು ಯಾವುದು ಇಲ್ಲಿ ಕೋರ್ಸ್ ಕೇಳುತ್ತೆ. ನಿಮ್ಮದು ನರ್ಸಿಂಗಾ, ಮೆಡಿಕಲ್ಲಾ, ಡೆಂಟಲ್ಲಾ, ಯಾವುದು ಅಲೈಡ್ ಹೆಲ್ತ್ ಸೈನ್ಸಾ, ಫಾರ್ಮಸಿನಾ ಅಂತ. ಅದರಲ್ಲಿ ನಿಮ್ದು ಯಾವ್ದು ಕೋರ್ಸ್ ಇರುತ್ತೆ ನೋಡಿ. ಇವಾಗ ನಾನು ನರ್ಸಿಂಗ್ ಹಾಕ್ತಾಯಿದ್ದೀನಿ. ನರ್ಸಿಂಗ್ ಹಾಕಿ ನರ್ಸಿಂಗ್ PG ಬರುತ್ತೆ, UG ಬರುತ್ತೆ. UG ಹಾಕಿ ನಾನಿವಾಗ ಕಾಮನ್ BScನ, ಪೋಸ್ಟ್ BScನ ಅಂತ ಕೇಳ್ತಾಯಿದ್ದೀನಿ. ನಾನಿವಾಗ ಕಾಮನ್ BSc ನರ್ಸಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಸೆಮ್ಮ ಇಯರ್ ಕೇಳುತ್ತೆ. ಅಂದರೆ ನಿಮಗೆ ಇವಾಗ ಸೆಮ್ ಇದೆ, ಆಪ್ಷನ್ ಬರೋದು A ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಕ್ಸಾಮ್ ಮಂತ್, ಯಾವ ಎಕ್ಸಾಮ್ ಮಂತ್ ಕ್ವಶನ್ ಪೇಪರ್ ನಿಮ್ಗೆ ಬೇಕಂತ. 1997ರಿಂದ ಹಿಡ್ಕೊಂಡು 2024 ತನಕ ಇವೆ. ಇವಾಗ ನಾನು ನೋಡ್ತಾ ಇದ್ದೀನಿ. ಇವಾಗ ಡಿಸೆಂಬರ್ದು, ಬಟ್ ಡಿಸೆಂಬರ್ದು ಓಪನ್ ಮಾಡಿಲ್ಲ ಅವರು, ಬಿಟ್ಟಿಲ್ಲ ಯಾವುದು. ಇವಾಗ ನಾನು ಏಪ್ರಿಲ್ 2024ರಲ್ಲಿ ನಡೆದಿರೋ ಕ್ವಶನ್ ಪೇಪರ್ನ ನೋಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಮೇಲೆ ಕಾಣ್ತಾ ಇದೆ ಫೈಲ್ ನಾಟ್ ಫೌಂಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮದು ಯಾವುದೇ ಕ್ವಶನ್ ಪೇಪರ್ ಇನ್ನೂ ಬಿಟ್ಟಿಲ್ಲ ಅಂತ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮದು ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಇಲ್ಲಿ ಓಪನ್ ಆಯಿತು ನೋಡಿ, ಅನಾಟಮಿ BSc ನರ್ಸಿಂಗ್ದು ಸ್ಟೂಡೆಂಟ್ಸ್ದು ಅನಾಟಮಿ ಕ್ವಶನ್ ಪೇಪರು ಓಪನ್ ಆಯಿತು. ನಿಮ್ಮದು ಇದೇ ಥರ ನಿಮ್ದು ಯಾವುದು ಸಿಲೆಬಸ್ ಬೇಕು, ನಿಮ್ಮದು ಯಾವುದು ಇರುತ್ತೆ ನೋಡಿ ಕೋರ್ಸು, ಆ ಕೋರ್ಸಿಂದು ಎಲ್ಲ ಕ್ವಶನ್ ಪೇಪರು ಇಲ್ಲಿ ಸಿಗುತ್ತೆ. BSc ನರ್ಸಿಂಗ್ ಅಂತ ಅಷ್ಟೇ ಅಲ್ಲ, AHSದು ಸಿಗುತ್ತೆ, BPTದು ಸಿಗುತ್ತೆ, ಫಾರ್ಮಸಿದು ಸಿಗುತ್ತೆ, ಎಲ್ಲ ಕೋರ್ಸಿಂದು ಕ್ವಶನ್ ಪೇಪರು ಸಿಗುತ್ತೆ. ಹಾಗೆ ಇವಾಗ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ. ಇವಾಗ ಅಲೈಡ್ ಹೆಲ್ತ್ ಸೈನ್ಸ್ ಆ ಕೋರ್ಸಿಂದ ಸಿಗುತ್ತೆ, ಅದು UG ಬರುತ್ತೆ. BSc ಅಲೈಡ್ ಹೆಲ್ತ್ ಸೈನ್ಸು ಕೆಳಗಡೆ ಹಾಕ್ಕೊತಿದ್ದೀನಿ ನಾನು, BSc ಅಲೈಡ್ ಹೆಲ್ತ್ ಸೈನ್ಸು. ಆಮೇಲೆ ಅದೂ ಕೂಡ ಸೆಮ್ಮ ಇಯರ್ ಅಂತ ಕೇಳುತ್ತೆ. ನಾನು ಸೆಮ್ ಆಗ್ತಾಯಿದ್ದೀನಿ, ಅದನ್ನು ಕೂಡ ಕೇಳ್ತಾಯಿದ್ದೀನಿ ನೋಡಿ. ಅದು ಕೂಡ ಡಿಸೆಂಬರ್ದಿನ್ನೂ ಬಿಡುಗಡೆ ಮಾಡಿಲ್ಲ, ಅಂದರೆ ಎಕ್ಸಾಮ್ ಏನು ನಡೆದಿಲ್ಲ. ಇವಾಗ ನೋಡೋಣ, ನಾನು ಇವಾಗ ಏಪ್ರಿಲ್ 2024 ನೋಡಿದ್ದೀನಿ. ಇಲ್ಲಿ ಶೋ ಆಗ್ತಾಯಿದೆ ನೋಡಿ ಡೌನ್ಲೋಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಕೂಡ ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ಇದೇ ಥರದ ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ ಬೇಕಾದರೂ, ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಅಟ್ಯಾಚ್ ಇರೋ ಕೋರ್ಸ್ಗಳಿಗೆ ಮಾತ್ರ ಸಿಗ್ತವೆ. ಈಗ ಪ್ಯಾರಾಮೆಡಿಕಲ್ಲು ಆ ಥರ ಮತ್ತು ಬೇರೆ ಯಾವ ಕ್ವಶನ್ ಪೇಪರ್ ಸಿಗಲ್ಲ. ಈಗ ಮೆಡಿಕಲ್ಲು, ನರ್ಸಿಂಗು, ಡೆಂಟಲ್ಲು, ಫಾರ್ಮಸಿ, ಅಲೈಡ್ ಹೆಲ್ತ್ ಸೈನ್ಸ್ ಇಂಥ ಕೋರ್ಸ್ಗಳಿಗೆ ಮಾತ್ರ ಇದರಲ್ಲಿ ಸಿಗ್ತವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.